ಹಲೋ ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ವಿಕ್ರಾಂತ್ ದ್ರೋಣ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂನು ಕೂಡ ಮಾಡ್ತಾ ಇದ್ದೀನಿ. ಗಾಯ್ಸ್ ಈ ವಿಕ್ರಾಂತ್ ದ್ರೋಣ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗಾಯ್ಸ್ ಈ ವಿಕ್ರಾಂತ್ ದ್ರೋಣ ಮೂವಿಯಲ್ಲಿ ನೀತಾ ಅಶೋಕ್ ಅವರು ಈ ಮೂವಿಯಲ್ಲಿ ನಟಿಸಿದ್ದಾರೆ ಮತ್ತು ಕಿಚ್ಚ ಸುದೀಪ್ ಅವರು ಕೂಡ ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಈ ವಿಕ್ರಾಂತ್ ದ್ರೋಣ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ತೆರೆಗೊಂಡಿದೆ ಅಂತಾರೆ, ಮೇನಾಗಿ ಕನ್ನಡದಲ್ಲಿ ಕೂಡ ತೆರೆಗೊಂಡಿದೆ. ಮತ್ತು ಈ ಮೂವಿಯ ಬಜೆಟ್ ನೋಡೋದಾದರೆ ಸುಮಾರು 40 ಕೋಟಿ ಬಜೆಟನ್ನು ಹಾಕಿದ್ದಾರೆ. ಮತ್ತು ಈ ವಿಕ್ರಾಂತ್ ದ್ರೋಣ ಮೂವಿಯ ಕಲೆಕ್ಷನ್ ನೋಡೋದಾದರೆ ಸುಮಾರು 200 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು, ಡೈಲಾಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಾಕತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಗೈಸ್. ಅಂದರೆ ಈ ವಿಕ್ರಾಂತ್ ದ್ರೋಣ ಮೂವಿಯಲ್ಲಿ ಒನ್ಲೈನ್ ಸ್ಟೋರಿ ನೋಡೋದಾದರೆ ಒಂದು ದಟ್ಟವಾದ ಕಾಡು ಹಿಡಿಯುತ್ತೆ. ಆ ಕಾಡಲ್ಲಿ ಏನಾಗುತ್ತೆ ಅಂದರೆ ಒಂದು ಸಣ್ಣದಾದ ಒಂದು ಮನೆಗಳಿರ್ತವೆ ಗೈಸ್. ಅಂದರೆ ಹಲವಾರು ಪ್ರದೇಶದಲ್ಲಿರ್ತಾರೆ. ಆ ಪ್ರದೇಶಕ್ಕೆ ಏನು ಮಾಡ್ತಾರೆ ಅಂತಾರೆ, ಒಂದು ಪೊಲೀಸ್ ಸ್ಟೇಷನಲ್ಲಿ ಒಬ್ಬ ಇನ್ಸ್ಪೆಕ್ಟ್ರನ್ನ ಹಾಕ್ತಾರೆ. ಆ ಇನ್ಸ್ಪೆಕ್ಟ್ರನ್ನ ಹಾಕ್ದಾಗ ಏನಾಗುತ್ತೆ, ಆ ಪೊಲೀಸವನು ಏನು ಮಾಡ್ತಾನೆ, ಅಲ್ಲಿ ಎಲ್ಲರನ್ನೂ ಕೂಡ ಚೆನ್ನಾಗಿ ನೋಡಿಕೊಂಡು ಅಲ್ಲಿ ಎಲ್ಲನೂ ಕೂಡ ಇರ್ತಾರೆ. ಆದರೆ ಆ ಪೊಲೀಸ್ ಆ ಊರಿಗೆ ಬಂದಾದ ಮೇಲೆ ಏನು ಮಾಡ್ತಾನೆ ಅಂತಾರೆ, ಆ ಪೊಲೀಸ್ ಇದ್ನುಂಟೆ ಒಬ್ಬ ಬರ್ತಾನೆ ಗೈಸ್. ಅಂದರೆ ವಿಲನ್ ಕೂಡ ಬರ್ತಾನೆ. ಆ ವಿಲನ್ ಬಂದು ಏನು ಮಾಡ್ತಾನೆ ಅಂದರೆ ಆ ಊರಿನಲ್ಲಿ ಎಲ್ಲರ ಜೊತೆಗೆ ಇರ್ತಾನೆ ಮತ್ತು ಹೀರೋ ಜೊತೆಗೆ ಫ್ರೆಂಡ್ಲಿ ಆಗಿದ್ದು ಅವರ ಫ್ಯಾಮಿಲಿಯಲ್ಲಿ ಒಂದಾಗಿರ್ತಾನೆ. ಅಂತಾರೆ ಪೊಲೀಸವ್ರಿಗೆ ಅಲ್ಲಿ ರಿಲೇಷನ್ ಇರುತ್ತೆ, ಆ ಇನ್ಸ್ಪೆಕ್ಟ್ರಿಗೆ ಆ ರಿಲೇಷನ್ ಮಾಡಿ ಪೊಲೀಸ್ ಇರ್ತಾರೆ. ಮತ್ತು ಅದೇ ಮನೆಗೆ ಅವನು ಕೂಡ ಬರ್ತಾನೆ. ಅವನು ಕೂಡ ಬಂದು ಏನು ಮಾಡ್ತಾನೆ, ಅಲ್ಲಿ ಎಲ್ಲರ ಜೊತೆಗೂ ಕೂಡ ಆಟ ಆಡ್ಕೊಂಡಿರ್ತಾನೆ ಮತ್ತು ಎಲ್ಲರ ಜೊತೆಗೂ ಕೂಡ ಒಂದು ಫ್ರೆಂಡ್ಶಿಪ್ಪಲ್ಲಿ ಒಂದು ಫ್ಯಾಮಿಲಿ ಮೆಂಬರ್ ರೀತಿಯೇ ಕೂಡ ಇರ್ತಾನೆ. ಇದ್ದಾಗ ಏನಾಗುತ್ತೆ ಅಂತಾರೆ, ಆ ಮನೆ ಪಕ್ಕ ಏನು ಮಾಡ್ತಾರೆ ಅಂತಂದರೆ ಒಂದು ಬಾವಿ ಇರುತ್ತೆ ಗೈಸ್. ಅಂದರೆ ಹಳೆಯ ಕಾಲದಲ್ಲಿ ನೀರಿನ ಬಾವಿ ಅಂತ ಇರ್ತಾರಲ್ಲ, ಆ ಬಾವಿ ಇರುತ್ತೆ. ಆ ಬಾವಿ ಒಳಗಡೆ ಏನು ಮಾಡ್ತಾ ಇರ್ತಾರೆ ಅಂದರೆ ಪ್ರತಿದಿನ ಒಬ್ಬೊಬ್ಬರು ಸೂಸೈಡ್ ಮಾಡ್ಕೊಳ್ತಾ ಇರ್ತಾರೆ. ಸೂಸೈಡ್ ಮಾಡ್ಕೊಳ್ತಾ ಇದ್ದಾಗ ಏನಾಗ್ತಾರೆ, ಸುದೀಪ್ ಅವ್ರಿಗೆ ಒಂದು ಟೆನ್ಷನ್ ಆಗುತ್ತೆ. ಅಂತಂದರೆ ಇಲ್ಲಿ ಯಾರಿದ್ದಾರೆ ಮತ್ತು ಇಲ್ಲಿ ಯಾರೇನು ಮಾಡ್ತಿದ್ದಾರೆ ಅಂತ ಕೂಡ ಅವ್ರಿಗೆ ಟೆನ್ಷನ್ ಆದಾಗ ಏನಾಗ್ತಾರೆ ಅಂತಾರೆ, ಒಂದು ಪಾರ್ಟಿ ಇರ್ತಾರೆ ಗೈಸ್. ಆ ಪಾರ್ಟಿಯಲ್ಲಿ ಏನು ಮಾಡ್ತಾರೆ ಅಂತಾರೆ, ಅಲ್ಲಿ ಹೀರೋಯಿನ್ ಆಗಿರ್ಬೋದು ಮತ್ತು ಅವನಾಗಿರ್ಬೋದು ಮತ್ತು ಅಲ್ಲಿ ಸುದೀಪ್ ಅವರಾಗಿರ್ಬೋದು, ಅವರು ಕೂಡ ಬರ್ತಾಯಿದ್ದಾಗ ಏನು ಮಾಡ್ತಾರೆ ಅಂತಾರೆ, ಅಲ್ಲಿ ಅವ್ರ ಮನೆಗೆ ಒಬ್ಬರು ಬಂದಿರ್ತಾರಲ್ಲ, ಅವನೇನು ಮಾಡ್ತಿರ್ತಾನೆ ಅಂದರೆ ಎಲ್ಲ ಕಡೆ ಸರ್ಚ್ ಮಾಡ್ತಾ ಇರ್ತಾನೆ, ಯಾರು ಬ್ಯುಸಿಯಾಗಿದ್ದಾರೆ ಮತ್ತು ಯಾರು ಈಗ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂಥ ಟೈಮಲ್ಲಿ ನಾನು ಕೆಲಸ ಮುಗಿಸ್ಕೋಬೇಕು ಅಂತ ಕೂಡ. ಅವಾಗ ಏನು ಮಾಡ್ತಾರೆ, ಅಲ್ಲಿ ಸುದೀಪ್ ಅವ್ರು ಹೋಗ್ತಾರೆ. ಸುದೀಪ್ ಅವ್ರು ಹೋಗಿ ಅಲ್ಲಿ ಇವನು ಏನು ಮಾಡ್ತಿದ್ದಾನೆ ಮತ್ತು ಇವನು ಹೆಂಗಿದೆ ಅಂತ ಕೂಡ ಈ ಮೂವಿಯಲ್ಲಿ ತೋರಿಸಿದ್ದಾರೆ ಗೈಸ್. ಮತ್ತು ಈ ಮೂವಿಯು OTTಯಲ್ಲಾಗಿರ್ಬೋದು ಮತ್ತು ಹಲವಾರು ಪ್ಲ್ಯಾಟ್ಫಾರ್ಮಲ್ಲಾಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೂಡ ಬಿಡುಗಡೆ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು, ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೂಡ ಬಿಡುಗಡೆ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಗಾಯ್ಸ್. ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.